ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಅನ್ನೋ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಈ ವಿಚಾರವನ್ನ ಮಾತನಾಡೋದಕ್ಕೆ ರಾಜಣ್ಣ ಅವರ ಮಗ ಆದಂತ ಅವ್ರು ಇದ್ದಾರೆ ನಮ್ಮ ಜೊತೆಗೆ, ಮಾತಾಡ್ಸೋಣ ಅವರಿಗೆ. ಮೊದಲನೇದಾಗಿ ಹನಿ ಟ್ರ್ಯಾಪ್ ಆಗಿದೆ ಅನ್ನೋ ಒಂದು ವಿಚಾರ ನಿಮ್ ತಂದೆ ಅವರು ಇವತ್ತು ಸದನದೊಳಗೆ ಒಪ್ಕೊಂಡಿದ್ದಾರೆ. ಇದು ಯಾವಾಗಿಂದ ನಿಮ್ಮ ಮೇಲೆ ಪ್ರಯತ್ನಗಳಾಗ್ತಿದೆ ಸರ್? ಅಲ್ಲ, ಇವತ್ತವರು ಒಪ್ಕೊಂಡಿರುವಂಥದ್ದು ಸತ್ಯ. ಅದು ರಾಜಣ್ಣ ಅವ್ರು ಇವತ್ತೇನು ಪ್ರಸ್ತಾಪ ಮಾಡಿದ್ದಾರೆ ಅದು ಸತ್ಯ ಇದೆ. ಸೊ ಅವ್ರ ಮೇಲೂ ನಡೀತಾ ಇದೆ, ನನ್ನ ಮೇಲೂ ನಡೀತಾ ಇದೆ. ನೋಡೋಣ, ಇವತ್ತು ಅವ್ರ ತನಿಖೆಗೆ ಗೃಹ ಸಚಿವರನ್ನ ಕೇಳಿದ್ದಾರೆ. ಸೊ ತನಿಖೆ ಮಾಡಲಿ, ಸತ್ಯತೆ ಏನು ಬರಲಿ ಅಂತ ನಾವು ಕಾದು ನೋಡೋಣ. ಸರ್, ನಿಮ್ಮ ಮೇಲೂ ಕೂಡ ಅಟೆಂಪ್ಟ್ ಆಗಿತ್ತಾ? ಯಾವ ರೀತಿಯಾಗಿ ಆಗಿತ್ತು, ಯಾವಾಗ ಆಗಿತ್ತು? ಫೋನ್ಸ್ ಕಾಲ್ಸ್ ಬರ್ತಾನೆ ಇದೆ, ಫೋನ್ಸ್ ಕಾಲ್, ವಿಡಿಯೋ ಕಾಲ್ಗಳು ಬರ್ತಾನೆ ಇದೆ. ಯಾರು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ, ಬರೋರು ಮಾಡೋರು ಖುಷಿ ತರ್ಬೋದೇನೋ ಅದರಲ್ಲಿ, ಬಟ್ ಮಾಡ್ತಾ ಇದ್ದಾರೆ. ಸರ್, ಈಗಾಗಲೇ ಹೈಕಮಾಂಡ್ ಕೂಡ ದೂರು ನೀಡ್ತೀರಾ? ಹೆಂಗೆ ನೆಕ್ಸ್ಟ್ ನಿಮ್ಮ ಮುಂದಿನ ನಡೆ ಯಾವ ರೀತಿಯಾಗಿರುತ್ತೆ? ನಿಮ್ ತಂದೆ ಅವರು ಲಿಖಿತ ರೂಪದಲ್ಲಿ ದೂರು ಕೊಡ್ತೀನಿ ಅಂತ ಹೇಳಿದ್ದಾರೆ, ನೀವು ದೂರು ಕೊಡ್ತೀರಾ? ಗೃಹ ಸಚಿವರ ಹತ್ರ ಮಾತಾಡಿ, ಸೊ ನಾನು ಒಂದು ದೂರು ಕೊಡ್ತೀನಿ, ಹೈಕಮಾಂಡ್ ಕೊಡ್ತೀನಿ. ಸರ್, ಈಗಾಗಲೇ ಬಿಜೆಪಿ ಅವರು ಕೂಡ ಆರೋಪ ಮಾಡ್ತಿದ್ದಾರೆ, ನಿಮ್ಮ ಪಕ್ಷದಲ್ಲೇ ಯಾರೋ ಬೇರೆಯವರು ಮಾಡಿರೋದು. ವಿರೋಧ ಪಕ್ಷದವ್ರು ಮಾಡೋವಂಥ ಸಹಜನಪ್ಪ, ಅದಕ್ಕೆ ನಾನೇನು ಹೆಚ್ಚಿಗೆ ಅವ್ರ ಪಕ್ಷದವ್ರು ಮಾತಾಡೋಕೆ ಹೋಗೋದಿಲ್ಲ. ಬಟ್ ಯಾರು ಮಾಡಿದಾರೋ ತಪ್ಪಷ್ಟೇ. ವಿರೋಧ ಪಕ್ಷದವ್ರು ಮಾಡಿದಾರೋ ನಮ್ಮ ಪಕ್ಷದವ್ರು ಮಾಡಿದಾರೋ ಗೊತ್ತಿಲ್ಲ, ಬಟ್ ಯಾರು ಮಾಡಿದ್ರು ತಪ್ಪಷ್ಟೇ. ನಿಮಗೆ ಯಾವ್ದು ಡೌಟ್ ಇಲ್ಲ ಸರ್ ಯಾರು ಮಾಡಿಸಿದ್ದಾರೆ? ಯಾರು ಮಾಡಿದ್ರು. ಎಸ್, ಇದಾಗಿತ್ತು ರಾಜಣ್ಣ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಓಂ ವಿವೇಕ್ ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.